ವೀಕ್ಷಕರ A1 ಕನ್ನಡ ನ್ಯೂಸ್, ನಾನು ಬೀರೇಶ್ ಪೂಜಾರ್. ಕರ್ನಾಟಕ ರಾಜ್ಯ ವಕೀಲರ ಮಂಡಳಿಯ ಚುನಾವಣೆ ಘೋಷಣೆಯಾಗಿದ್ದು, ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ನಿವಾಸಿ ಆದಂಥ ಪೃಥ್ವಿರಾಜ್ ಹಿತ್ತಲಮನಿಯವರು ಕೂಡ ಈಗಾಗಲೇ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಈ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಂಥ ಯುವಕ ರಾಜ್ಯಾದ್ಯಂತ ಮತಯಾಚನೆಗೆ ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು. ಜೊತೆಯಲ್ಲೇ ಈಗಾಗಲೇ ನ್ಯಾಯವಾದಿಗಳ ಸಮಗ್ರ ಕಲ್ಯಾಣ ಹಾಗೂ ವೃತ್ತಿಪರ ಸುಧಾರಣೆಗೆ ಹಲವು ಅಂಶಗಳನ್ನು ಹೊತ್ತು ನಿಂತಹ ಯುವ ನ್ಯಾಯವಾದಿ ಪೃಥ್ವಿರಾಜ್ಗೆ ಈಗಾಗಲೇ ರಾಜ್ಯದೆಲ್ಲೆಡೆ ಸಂಪೂರ್ಣ ಒಂದು ನ್ಯಾಯವಾದಿಗಳ ಬೆಂಬಲ ದೊರೆತಿರ್ತಕ್ಕಂಥದ್ದು, ಸಾಕಷ್ಟು ಜನರ ಒಂದು ಮನ ಗೆದ್ದಿರ್ತಕ್ಕಂಥದ್ದು. ಪೃಥ್ವಿರಾಜ್ ಅವರು ನಾಮಿನೇಷನ್ ಫೈಲ್ ಮಾಡಿ ಬಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿಬಿಡಿ. ಸೊ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಫಸ್ಟ್ ಟು ಫಿಫ್ತ್ ಕಂಪಲ್ಸರಿ ವೋಟಿಂಗ್ ಮಾಡಿದ್ದಾರೆ. ಸೊ 5 ಪ್ರಿಫರೆನ್ಸ್ ಕೊಡಲೇಬೇಕು ಈ ಸರಿ. ಸೊ ಅದು ಕೊಟ್ಟಿಲ್ಲ ಅಂತಂದ್ರೆ ವೋಟ್ ಕನ್ಸಿಡರ್ ಮಾಡೋದಿಲ್ಲ, ಸಿಂಗಲ್ ವೋಟ್. ಸೊ ಅಂದ್ರೆ ನಮ್ದು ಒಂದು ಮೆಜಾರಿಟಿ ಬಂದಾಗ ನಾವು ಅಲ್ಲಿ ನಮ್ದು ವಾಯ್ಸ್ ರೈಸ್ ಮಾಡ್ಲಿಕ್ಕೆ ಫಸ್ಟ್ ನಮಗೊಂದು ಅಪರ್ಚುನಿಟಿ ಸಿಗ್ತದೆ. ಸೆಕೆಂಡ್, ಈಗ ಸರ್ ಹೇಳಿದ್ರು ನಮಗೆ ಅವರಿಗೆ ನಮ್ಗೆ ಏನ್ ಆಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತೇ ಆಗ್ತದೆ. ಯಾಕಂದ್ರೆ ಬಾರ್ ಕೌನ್ಸಿಲ್ ಅಲ್ಲಿ 4 ಗೋಡೆಗಳ ಮಧ್ಯೆ 25 ಜನ ಕುತ್ಕೊಂಡು ಒಂದು ಪಾಲಿಸಿ ಡಿಸಿಷನ್ ತಗೋತಾರೆ. ಸೊ ಆ ಪಾಲಿಸಿ ಡಿಸಿಷನ್ ತಗೊಳ್ಳೋಕ್ಕಿಂತ ಮೊದಲು ಏನೇನ್ ಆಗ್ಬೇಕು, ಯಾವ ತರ ರೆಪ್ರೆಸೆಂಟೇಷನ್ಸ್ ಪಬ್ಲಿಕ್ ಇಂದ ಕರೀತಾರೆ ಎಲ್ಲ ಆಗ್ತದೆ. ಬಟ್ ಈ ಸರಿ ನಾವ್ ಏನ್ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಅಂತಂದ್ರೆ, ನಮ್ದು ಒಂದಷ್ಟು ಪ್ಲಾನ್ಸ್ ಮಾಡ್ಕೊಂಡಿದೀವಿ. ಈಗ ಹೇಳಿದಾಗೆ ಸರ್ಗೆ 1 ತಾಲೂಕಿಲ್ಲ 2 ತಾಲೂಕಿಂದ ಒಬ್ಬ ಲಿಯೇಸನ್ ಅಡ್ವೊಕೇಟ್ ಅಂತ ಹೇಳಿ ಮಾಡ್ಬೇಕು. ಸೊ ಇದೇನಾಗ್ತದೆ, ಆಕ್ಸೆಸ್ ಕೊಡ್ತದೆ ಡೈರೆಕ್ಟ್ ಅವ್ರನ್ನ ಬಾರ್ ಕೌನ್ಸಿಲ್ ಅವರು, ನೀವು ಫಸ್ಟ್ ಅವ್ರನ್ನ ಏನಂತಾರೆ ಅವರಿಗೋಸ್ಕರ ಅಂತ ಹೇಳಿ ಸಪರೇಟ್ ಒಂದು ರೆಕಗ್ನಿಷನ್ ಕೊಡ್ಬೇಕು, ಆ ಲಿಯೇಸನ್ ಅಡ್ವೊಕೇಟ್ ಅಂತ ಆಗ್ಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ತಾಲೂಕಲ್ಲಿ ಇರೋದು ಕೂಡ ಅವ್ರವ್ರ ಕಷ್ಟಗಳು ಏನಿದೆ ಡೈರೆಕ್ಟ್ ಆಗಿ ಬಾರ್ ಕೌನ್ಸಿಲ್ ಗೆ ರೆಪ್ರೆಸೆಂಟ್ ಮಾಡಬಹುದು ಒಂದು. ಸೊ ಅದಾದ ನಂತರ ಸೆಕೆಂಡ್ ಫಾರ್ಮೋಸ್ಟ್ ಏನು ಅಂತಂದ್ರೆ, ಎಲ್ಲಾ ಮೀಟಿಂಗ್ಸ್ ಬಾರ್ ಕೌನ್ಸಿಲ್ ಆನ್ಲೈನ್ ಆಗ್ಬೇಕು. ಸೊ ಒಳಗಡೆ ಏನೇ ಡಿಸಿಷನ್ ತಗೊಂಡ್ರು ಅದು ಪ್ರತಿಯೊಂದು ಬಾರಿಗೂ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇದ್ರೆ ಮಾತ್ರ ನಮ್ಗೆಲ್ರಿಗೂ ಒಳಗಡೆ ಏನ್ ಪಾಲಿಸಿ ಡಿಸೈಡ್ ಆಗ್ತಾ ಇದೆ, ನಾವು ಯಾರು ವೋಟಿಂಗ್ ಮಾಡಿದ್ದಾರೆ ಯಾರು ಮಾಡಿಲ್ಲ ಅನ್ನೋದು ನಿಮ್ಗೆ ಎಲ್ರಿಗೂ ಕಾಣಿಸ್ತದೆ. ಮೂರನೇದು ವೆಲ್ಫೇರ್ ಫಂಡ್ ಬಗ್ಗೆ ನಾವು ಡಿಸೈಡ್ ಮಾಡ್ತಾ ಇದೀವಿ. ಸೊ ವೆಲ್ಫೇರ್ ಫಂಡ್ ಏನಾಗಿದೆ ನಿಮಗೆ ಗೊತ್ತು, ಈಗ 8 ಲಕ್ಷ 6 ಲಕ್ಷ 4 ಲಕ್ಷ ಸ್ಲ್ಯಾಬ್ ಮಾಡಿದ್ದಾರೆ. ಆ ಸ್ಲ್ಯಾಬ್ ಇವತ್ತು ಯಾರಿಗೂ ನಮಗೆ ಬೇಕಾದವರಿಗೆ ಟೈಮಿಗೆ ಬೇಕಾದಾಗ ಯಾರಿಗೂ ಸಿಗ್ತಾ ಇಲ್ಲ ಒಂದು. ಆಮೇಲೆ ಆ ಅಮೌಂಟ್ ಯಾರಿಗೂ ಸಾಕಾಗ್ತಾ ಇಲ್ಲ. ಸೊ ಎಲ್ಲಾ ಇನ್ಶೂರೆನ್ಸ್ ಕಂಪನೀಸ್ ಗಳಿಗೂ ನಾವು ಅಡ್ವೊಕೇಟ್ಸ್ ಮೇನ್ ಅವ್ರದ್ದು ರನ್ ಆಗ್ಬೇಕಂತಂದ್ರೆ ನಮ್ಮ ಅಡ್ವೊಕೇಟ್ಸ್ ಇಂದಾನೆ ರನ್ ಆಗ್ತಾ ಇರೋದು. ಸೊ ನಾವೆಲ್ಲ ಸೇರ್ಕೊಂಡು ಬಾರ್ ಕೌನ್ಸಿಲ್ ಇಂದ ನಾವು ಅವರಿಗೆ ಒಂದು ಪ್ರೆಷರ್ ಹಾಕಿದ್ವಿ ಅಂದ್ರೆ, ಒಂದ್ ಜನರಲ್ ಇನ್ಶೂರೆನ್ಸ್, ಒಂದ್ ಹೆಲ್ತ್ ಇನ್ಶೂರೆನ್ಸ್, ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಈಸಿಲಿ 50+ lakhs ಗೆ ಆರಾಮಾಗಿ ಕವರೇಜ್ ಅಡ್ವೊಕೇಟ್ಸ್ ಕವರ್ ಅಂತ ಹೇಳಿ ಮಾಡಿಸ್ಬೋದು. ಸೊ ಇದನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾಡಿಸ್ಬೇಕಾಗಿರೋದು ನಮ್ದು ಈ ಸರಿ ಏನಂತಾರೆ ಇರೋದ್ರಲ್ಲಿ. ನೆಕ್ಸ್ಟ್ ನಮ್ಮ ಜೂನಿಯರ್ ಅಡ್ವೊಕೇಟ್ಸ್ ಗೆ ಒಂದು ಸೀಟ್ ಪ್ರೋಗ್ರಾಮ್ ಅಂತ ಅಂದ್ರೆ, ಈಗ ಹೇಗೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆಗ್ತದೆ, ಆ ತರ ಜೂನಿಯರ್ ಅಡ್ವೊಕೇಟ್ಸ್ ಗೆ ಒಂದು ಜೂನಿಯರ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್, ಬೇರೆ ಬೇರೆ ತಾಲೂಕಾಸ್, ಮೇ ಬಿ ಇವತ್ತು ಸುಪ್ರೀಂ ಕೋರ್ಟ್ ಯಾರ್ಯಾರು ಸೀನಿಯರ್ಸ್ ನಮ್ ಜೊತೆ ಜಾಯಿನ್ ಆಗ್ತಾರೆ ಬಾರ್ ಕೌನ್ಸಿಲ್ ಜೊತೆ, ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅವರಿಗೆ ಅಕಾಮಡೇಷನ್ ಏನಿದೆ ಅಥವಾ ಇದ್ರದ್ದೇನಿದೆ ಅದ್ ಪೇಮೆಂಟ್ ಮಾಡ್ತೀವಿ, ನೀವು ಅವ್ರನ್ನ ಜೂನಿಯರ್ ಅಂತ ತಗೊಂಡು 6 ತಿಂಗಳು 1 ವರ್ಷ ಟ್ರೈನ್ ಮಾಡಿ ಅಂತ ಹೇಳಿ. ಸೊ ಡಿಫರೆಂಟ್ ಸ್ಟೇಟ್ಸ್ ಅಂಡ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಮಾಡ್ಕೋಬಹುದು ಅಂತ ಹೇಳಿ ನಾವು ಅದು ಒಂದು ಪ್ಲಾನ್ ಮಾಡ್ತೀವಿ. ಇವೆಲ್ಲ ಅಂದ್ರೆ ಇದು ದೀಸ್ ಆರ್ ಆಲ್ ಆಲ್ರೆಡಿ ದೇರ್ ಇನ್ ಡಿಫರೆಂಟ್ ಬಾರ್ ಅಸೋಸಿಯೇಷನ್, ಬಾರ್ ಕೌನ್ಸಿಲ್ಸ್ ಆಫ್ ಅದರ್ ಕಂಟ್ರೀಸ್, ನಮ್ ಇಂಡಿಯಾಲಿ ಇಲ್ಲ ಅಷ್ಟೇ. ಸೊ ಅದನ್ನ ನಾವು ತರಬೇಕು ಅಂತಂದ್ರೆ ನಾವು ರೂಟ್ ಇಂದ ಅಟ್ಲೀಸ್ಟ್ ಒಬ್ರು ಯಾರಾದ್ರೂ ವಾಯ್ಸ್ ರೇಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ಹಿಂದೆ 4 ಜನ ಜಾಯಿನ್ ಆಗ್ತಾರೆ, ಇಲ್ಲ ಮಾಡೋಣ ನಾನು ತುಂಬಾ ಇದಾವೆ ಸರ್. ಸೊ ಒಂದಾದ್ಮೇಲೆ ಒಂದು ನಾವು ಹೇಳ್ತಾ ಹೋದ್ರೆ ½ an hour ಮೇಲೆ ಹೋಗ್ತದೆ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ದ ಲಾಂಗ್ ಟೈಮ್. ಬಟ್ ನಾನ್ ರಿಕ್ವೆಸ್ಟ್ ಮಾಡ್ತಾ ಇರೋದಿಷ್ಟೇ, ಹರಪನಹಳ್ಳಿ ಸಾರಿ ನಮ್ದು ಅಗ್ರಿ ಬೊಮ್ಮನಹಳ್ಳಿ ಅವ್ರದ್ದು ಬಾರ್ ಅಸೋಸಿಯೇಷನ್ ದಯವಿಟ್ಟು ಏನಂತಾರೆ ಗುಡ್ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ, ದಯವಿಟ್ಟು 1 ಪ್ರಿಫರೆನ್ಸ್ ಮೇಲ್ ಕೊಡ್ತಾ ಬನ್ನಿ ಯಾವ್ದಾದ್ರು ಇರಲಿ. ಇದು ಇವತ್ತಿನ ದಿನ ನಾಮಿನೇಷನ್ ಫೈಲ್ ಮಾಡಿದ್ದೀವಿ KSPCಗೆ. ಸೊ ಈ ಸರಿ ಯಂಗ್ ಜನರೇಷನ್ ಅಡ್ವೊಕೇಟ್ಸಿಗೋಸ್ಕರ ನಾವೊಂದು ಪ್ರಥಮ ಸ್ಟೆಪ್ ತಗೊಂಡು ಈ ಸರಿ ಒಂದು ಸ್ವಲ್ಪ ಯಂಗ್ಸ್ಟರ್ಸ್ ಯಾರಾದರೂ ಅಡ್ವೊಕೇಟ್ಸ್ನ ನಾವು ನಿಲ್ಲಿಸ್ಬೇಕು ಅಂತೇಳಿ ಒಂದು ಡಿಸಿಷನ್ ತಗೊಂಡ ನಂತರ ಎಲ್ಲರೂ ಸೇರ್ಕೊಂಡು ಇವತ್ತು ನಾವು ನಾಮಿನೇಷನ್ ಫೈಲ್ ಮಾಡಿದ್ದೀವಿ. ಇದು ಪ್ರಥಮ ನಮ್ದು ಏನಂತಾರೆ ಸ್ಟೆಪ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವೀಗ ನಮ್ಮ ಅಡ್ವೊಕೇಟ್ಸ್ಗೋಸ್ಕರ ತುಂಬ ಒಂದಷ್ಟು ಅಜೆಂಡಾಸ್ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲೆಲ್ಲ ನಮ್ಮದು ಈಗ ನೆಕ್ಸ್ಟ್ ಬರ್ತದೆ, ಈಗ ನಮ್ಮದು ಅಜೆಂಡಾಸ್ ಎಲ್ಲ ರಿಲೀಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮೊದಲು ಒಂದಿಷ್ಟು ಹೈಲೈಟ್ಸ್ ಅಂತಂದರೆ,
ವಿ ಆರ್ ಲುಕಿಂಗ್ ಫಾರ್ ಆನ್ಲೈನ್ ಲೈಬ್ರರೀಸ್ ಫಾರ್ ಆಲ್ ದ ಬಾರ್ ಅಸೋಸಿಯೇಷನ್ಸ್ ಇನ್ ಕರ್ನಾಟಕ. ದೇರ್ ಆಫ್ಟರ್ ಯಂಗ್ ಜನ್ರೇಷನ್ಸ್ ಏನಂತಾರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಒಂದಷ್ಟು ಮಾಡಬೇಕು ಅಂತಿದ್ದೀವಿ. ಹಾಗೆ ಅಡ್ವೊಕೇಟ್ಸಿಗೆ ಟೋಲ್ ಫ್ರೀ ಮಾಡಬೇಕು ಅಂತೇಳಿ ಕೂಡ ನಾವು ಏನಂತಾರೆ ನಮ್ಮದೊಂದು ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಲಿ ಲೇಡೀಸ್ಗೂ ಕೂಡ ಅವ್ರದ್ದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸ್ಟೈಪೆಂಡ್ಸ್ನೂ ಕೂಡ ಕೊಡಬೇಕು ಅಂತೇಳಿ ನಮ್ಮದೊಂದು ಅಜೆಂಡಾಸ್ ಇಟ್ಕೊಂಡಿದ್ದೀವಿ. ಜೊತೆಲಿ ನಮ್ದು ಏನಿದ್ದಾರೆ ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ಗೆ, ಈಗ ಯಾಕಂದರೆ ಅವ್ರದ್ದು ಸರೆಂಡರ್ ಆದ ನಂತರ ಅವರಿಗೆ ದುಡ್ಡನ್ನ ವಾಪಸ್ ಕೊಡಬೇಕು, ಯಾಕಂದ್ರೆ ನಮ್ಮದು ವೆಲ್ಫೇರ್ನ. ಸೊ ಅದನ್ನು ಕೂಡ ನಾವು ಅದನ್ನು ಸ್ಟಾಪ್ ಮಾಡಿಸಿ, ಯಾಕಂದರೆ ಇಷ್ಟು ದಿನ ಅವರು ಮಾಡಿರೋ ಸರ್ವಿಸಿಗೆ ಸೊ ಅವ್ರಿಗೆ ಅದನ್ನು ನಾವು ಮಾಡಬಾರ್ದು, ಅದು ಸರಿಯಲ್ಲ ಅಂತ ಹೇಳಿ ಅದು ಒಂದು. ಮತ್ತು ಅದ್ರ ಜೊತೆಲಿ ಈ ಅಡ್ವೊಕೇಟ್ಸ್ ಇನ್ಶೂರೆನ್ಸ್ ಕೂಡ ನಾವು ಒಂದು ಹೈ ಲೆವೆಲಲ್ಲಿ ನಾವು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈ ಸರಿ ನಮಗೆ ನಮ್ಮ ಯಂಗ್ಸ್ಟರ್ಸ್ ಯಾರ್ಯಾರು ಇದ್ದಾರೆ ಮತ್ತು ನಮ್ಮ ಸೀನಿಯರ್ಸ್ ಯಾರ್ಯಾರು ಇದ್ದಾರೆ, ನಮ್ಮ ಕಲೀಗ್ಸ್ ಕೂಡ, ನನ್ನ ಫ್ರೆಂಡ್ಸು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ನಾವು ಮುಂದೆ ಬಂದು ಏನಾದರೂ ಒಂದು ನಾವು ಈ KSPCಯಿಂದ ನಾವು ಒಂದಷ್ಟು ಇದನ್ನು ಮಾಡಬೇಕು ಅಂತ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಆಮೇಲಿಂದ ನಮ್ಮ KSPC, ಯಾಕಂದರೆ ನಾವು ಈಗ KSPC ಬ್ಯಾಂಗ್ಳೂರಲ್ಲಿರೋದ್ರಿಂದ ನಮಗೆ ಧಾರವಾಡ ಮತ್ತು ಕಲಬುರಗಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇರೋದ್ರಿಂದ ಒಂದು ಸರ್ಕ್ಯೂಟ್ ಥರ, ಅಂದರೆ ಎವ್ರಿ 3 months or 6 monthsಗೆ ನಮಗೆ ಅಲ್ಲೂ ಒಂದು ಎನ್ರೋಲ್ಮೆಂಟಿಗೆ ಆಗಲಿ ಅಥವಾ ನಮ್ದು ಏನಾದರೆ ಅಲ್ಲಿ ಒಂದು ಸಿಟ್ಟಿಂಗ್ ನಮಗೆ ಮಾಡಿಕೊಟ್ಟು ಒಂದು 3 to 5 days ಒಂದು ಸಿಟ್ಟಿಂಗ್ ಬೇಕು ಅಂತ ಹೇಳಿ ನಮ್ದು ಅದು ಒಂದು ಆಗ್ರಹ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಈ ಸರಿ ಬಂದು ನಾವು ಕಂಟೆಸ್ಟ್ ಮಾಡ್ಲಿಕ್ಕೆ ನಿಂತಿದ್ದೀವಿ. ದಯವಿಟ್ಟು ತಮ್ಮದೆಲ್ಲ ಈ ಸರಿ ನಮಗೆ ಸಪೋರ್ಟ್ ಇರಲಿ, ನಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಆತ್ಮೀಯ ಗೆಳೆಯ ನಮ್ಮ ಶಿವಯೋಗಿ ಅವರೇ, ಯಾಕಂದ್ರೆ ನಾವು ತುಂಬ ಭಾಳ ವರ್ಷಗಳಿಂದ ಸ್ನೇಹಿತರು. ಅದರಲ್ಲೂ ಸ್ವಲ್ಪ ತಡವಾಗಿ ನೆನಪು ಮಾಡ್ಕೊಂಡ್ರು ಅಷ್ಟೇ ಅವರು. ನಾವು ಹೊರಗೆ ಬಂದ ನಂತರ ಅವರ ಬ್ರದರ್ಸ್ ಕೂಡ ನಾವು ಅವರು ಎಲ್ಲರೂ ಕೂಡಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಸೇರಿ ವ್ಯಾಸಂಗ ಮಾಡಿದ್ರು. JG ಕಾಲೇಜಲ್ಲಿ, ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ. ಹೀಗಾಗಿ ಮೊದಲಿಂದ ತುಂಬ ಅಟ್ಯಾಚ್ಮೆಂಟ್ ಇದೆ ನಮಗೆ. ಮತ್ತು ನಮ್ಮೂರಿಗೆ ಸಂಬಂಧ ಕೂಡ ಅವರು ಬೆಳೆಸಿದ್ದಾರೆ. ನಾವು ಪಕ್ಕದ ಒಂದು ಜಿಲ್ಲಾ ಅದು ಆಗಿದ್ದರಿಂದ, ಮತ್ತು ಈ ಸಲ ನನ್ನ ಮಗನಾದ ಪೃಥ್ವಿರಾಜ್ ಇವರು ಈ KSPCಯಲ್ಲಿ ಕಂಟೆಸ್ಟ್ ಮಾಡಿದ್ದರಿಂದ, ಮತ್ತು ಅವರು 2013 ಇಸ್ವಿಯಿಂದ ಧಾರವಾಡ ಹೈಕೋರ್ಟ್ನಲ್ಲೇ ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹೀಗಿರೋದ್ರಲ್ಲೇ ಅವರು ಈ KSPC ಕಂಟೆಸ್ಟ್ ಮಾಡಿದ್ರಿಂದ ನಾವು ನಮ್ಮವ್ರನ್ನೇ ಆದಂಥವ್ರಿಗೆ ಮೊದಲು ಪ್ರಥಮವಾಗಿ ಭೇಟಿಯಾಗಿ ಮತಯಾಚನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಯೋಚನೆ ಬಂತು. ಅದರಲ್ಲೂ ಸಹಿತ ಇಲ್ಲಿ ಬಹಳ ಒಂದು ಆತ್ಮೀಯತೆ ಹೊಂದಿದಂಥ ನಮ್ಮ MS ಅವರು, ನಮ್ಮ ಮಗನವರು, ನಮ್ಮ ಕಲ್ಲೇಶ್ ಅವರ ಹೋಗೋದು ಅವರು, ಮತ್ತು ಹೀಗೆ ಪ್ರೊಫೆಸರ್ ಪಟ್ರೇಶ್ ಅವರು ಹೋಗೋದು ಅವರು, ಹೀಗಾಗಿ ಮೊದಲಿಂದನೂ ಸಹಿತ ಬಹಳ ಆತ್ಮೀಯತೆ ಒಬ್ಬರಿಗೊಬ್ಬರು ನಾವೆಲ್ಲ ಹೊಂದಿದ್ದೇವೆ. ಅದಕ್ಕೆ ದಯವಿಟ್ಟು ಪ್ರಥಮ ಪ್ರಾಶಸ್ತ್ಯವನ್ನೇ ಕೊಡ್ರಿ ಅಂತಲೂ ಕೇಳಿದೆ. ಪ್ರಥಮ ಪ್ರಾಶಸ್ತ್ಯವನ್ನೇ ಕೊಡ್ರಿ ಅಂತಕ್ಕಂಥದ್ದು ನಮ್ಮ ಕೋರಿಕೆ. ನೋಡಿದ್ರಲ್ಲ ವೀಕ್ಷಕರೇ, ಸುದ್ದಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.